ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅಂದರೆ ಅದು ಮಂಡ್ಯ ಲೋಕಸಭಾ ಚುನಾವಣೆಯ ಕ್ಷೇತ್ರ ಆಗಿದೆ. ಮಂಡ್ಯ ಲೋಕಸಭಾ ಚುನಾವಣೆ ಬಗ್ಗೆ ಬರೀ ಮಂಡ್ಯದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಅದರಲ್ಲೂ ಕೂಡ ರಾಜ್ಯದ ಯಾವ ಮೂಲೆಗೆ ಹೋದ್ರೂ ಮಂಡ್ಯದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆನೇ ಸಾಕಷ್ಟು ಚರ್ಚೆ ಆಗಿದೆ. ಒಂದು ಹಳ್ಳಿಯ ಕಟ್ಟೆ ಇರ್ಬೋದು, ಕಾಫಿ ಶಾಪ್ ಇರ್ಬೋದು, ಟೀ ಶಾಪ್ ಇರ್ಬೋದು, ಎಲ್ಲೋದ್ರೂ ಮಂಡ್ಯ ಲೋಕಸಭಾ ಚುನಾವಣೆಯದ್ದೇ ಸಖತ್ ಚರ್ಚೆ ಆಗಿದೆ. ಆದರೆ ನಾನು ಮಂಡ್ಯದಲ್ಲೇ ಒಂದು ಟೀ ಸ್ಟಾಲ್ ತೋರಿಸ್ತೀನಿ. ಅಲ್ಲಿ ಯಾವುದೇ ರೀತಿಯಾದಂತಹ ಚುನಾವಣೆಯ ಬಗ್ಗೆ ಯಾವುದೇ ರೀತಿಯಾದ ಮಾತಾಡೋ ಹಾಗಿಲ್ಲ, ಅಲ್ಲಿ ನಿಷೇಧ ಆಗಿದೆ. ಹಾಗಿದ್ರೆ ಯಾವ ಟೀ ಸ್ಟಾಲ್ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ. ನಾನೀಗ ಮಂಡ್ಯದ ಒಂದು ಟೀ ಸ್ಟಾಲ್ ತೋರಿಸ್ತೀನಿ. ಅದು ವಾದಿರಾಜ್ ಕಾಫಿ ಕೇಂದ್ರ ಅಂತ. ಈ ವಾದಿರಾಜ್ ಕಾಫಿ ಕೇಂದ್ರದಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯ ವಿಷಯಕ್ಕೆ ಇಲ್ಲಿ ನಿಷೇಧ, ಅಂದರೆ ಈ ಕಾಫಿ ಶಾಪಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯ ಚಟುವಟಿಕೆ ಬಗ್ಗೆ ಯಾರೂ ಕೂಡ ಮಾತಾಡೋ ಹೋಗಿಲ್ಲ. ಕಾಮನ್ ಆಗಿ ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಧೂಮಪಾನ ನಿಷೇಧ ಅಂತ ಬೋರ್ಡ್ ಸಾಕಷ್ಟು ಕಾಫಿ ಶಾಪ್ಗಳಲ್ಲಿ ನೋಡ್ತಾ ಇದ್ರಿ. ಅದೇ ರೀತಿ ಇಲ್ಲೂ ಕೂಡ ಧೂಮಪಾನ ನಿಷೇಧ ಅಂತ ಹಾಕಿದ್ದಾರೆ. ಅದ್ರ ಕೆಳಗಡೆ ಇನ್ನೊಂದು ಲೈನ್, 2-3 ಲೈನ್ ನೋಡ್ಬೋದು ನೀವು. ದಯವಿಟ್ಟು ರಾಜಕೀಯ ವಿಷಯ ಮಾತನಾಡಬಾರ್ದು, ಕಾಫಿ ಟೀ ಕುಡಿದು ಆರಾಮಾಗಿ ಹೋಗಿ ಬನ್ನಿ. ಮಂಡ್ಯದಲ್ಲಿ ಈ ಥರದ ಅಂಗಡಿ ಸಿಗೋದು ನಮಗೆ ಬಹಳಷ್ಟು ವಿರಳ, ಎಲ್ಲೂ ಇಲ್ಲ ಅನ್ಸುತ್ತೆ. ಯಾಕೆಂತಂದ್ರೆ ಒಂದ್ ಕಡೆ ಹಾಲಿ ಮುಖ್ಯಮಂತ್ರಿ ಆದಂತಹ ಕುಮಾರಸ್ವಾಮಿ ಅವರ ಮಗ, ಇನ್ನೊಂದು ಕಡೆ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಪತ್ನಿ ಸುಮಲತಾ ಅವ್ರು ನಿಂತಿರುವಂಥದ್ದು. ಹಾಗಾಗಿ ಯಾವುದೇ ಅಂಗಡಿ ಹೋದ್ರು, ಯಾವುದೇ ಟೀ ಸ್ಟಾರ್ ಆಗಲಿ, ಹಳ್ಳಿ ಕಟ್ಟೆ ಎಲ್ಲಿ ಹೋದ್ರು ಕೂಡ ಇದೇ ರೀತಿಯಾದಂತಹ ಚರ್ಚೆಗಳು ನಡೀತಾ ಇತ್ತು. ಆದರೆ ಇಲ್ಲಿ ಈ ಟೀ ಸ್ಟಾಲಲ್ಲಿ ಅದರಲ್ಲೂ ಕೂಡ ಮಂಡ್ಯದಲ್ಲೇ ಇರುವಂಥ ಈ ಟೀ ಸ್ಟಾಲ್ನಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆಗೆ ಆಸ್ಪದವೇ ಇಲ್ಲ. ಇಲ್ಲಿ ನಿಷೇಧ ಹೇರಲಾಗಿದೆ. ಹಾಗಿದ್ರೆ ಯಾರು ಅವರು, ಆ ಟೀ ಸ್ಟಾಲ್ ಓನರ್ ಏನು ಹೇಳ್ತಾರೆ, ಯಾತಕ್ಕಾಗಿ ಈಗ ಮಾಡಿದ್ರು ಅನ್ನೋದನ್ನು ಕೇಳೋಣ. ಸರ್ ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಪುಂಡರೀಕಾಕ್ಷ. ಓಕೆ ಸರ್, ಇದು ತುಂಬಾ ವಿಭಿನ್ನ ಅನಿಸ್ತು, ಟೀ ಸ್ಟಾಲ್ ಅಲ್ಲಿ ರಾಜಕೀಯ ವಿಷಯ ಬೇಡ ಅನ್ನೋದು. ಯಾಕೆ ಆ ತರ ನೀವು ಹಾಕಿರುವಂತ ಬೋರ್ಡು? ಈ ಇತ್ತೀಚೆಗೆ ಹಾಕಿರೋದಾ ಅಥವಾ ಮೊದಲಿಂದ ಹಾಕಿದ್ರಾ? ನಾವು ಹಾಕಿ ಒಂದು 12 ದಿವಸ ಆಯ್ತು. ಅಂದ್ರೆ ಈಗ ಅಂದ್ರೆ ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಏರ್ಪಟ್ಟಿದ ನಂತರ ಏರ್ಪಟ್ರ ಮೇಲೆ ಇಲ್ಲಿ ಬರ್ತಕ್ಕಂಥ ಗಿರಾಕಿಗಳು ಸುಮ್ಮನೆ ಅವರವರೇ ಮಾತಾಡೋದು. ಇವರೊಬ್ರು ಸುಮಲತಾ ಪರವಾಗಿ ಮಾತಾಡ್ತಾರೆ, ಒಬ್ರು ನಿಖಿಲ್ ಪರವಾಗಿ ಮಾತಾಡ್ತಾರೆ. ಆಮೇಲೆ ಅವ್ರವರಲ್ಲೇ ಕಿತ್ತಾಟ ಶುರುವಾಗಿ ನಾವಿಲ್ಲಿ ಬಂದು ಗಿರಾಕಿ ನೋಡೋದು, ಅವ್ರು ಕಿತ್ತಾಟ ನೋಡೋದು. ಆ ತರದ್ ಆಗಿದ್ದುಂಟಾ? ಅಯ್ಯೋ, ನಡೀತಾನೆ ಇರ್ತವೆ ಡೈಲಿ. ಮಂಡ್ಯದ ಸುಮಾರು ಕಡೆನೂ ಆಗಿದೆ, ನಮ್ಮಲ್ಲೂ ಆಗಿದೆ. ಅಂದ್ರೆ ಏನು, ಒಬ್ರು ಸುಮಲತಾ ಪರ, ಒಬ್ರು ನಿಖಿಲ್ ಪರ, ಆ ತರದ ಇನ್ನೊಬ್ರು ಪರ ಇರ್ತಾರೆ. ಅವ್ರವರೇ ಮಾತಾಡ್ಕೊಂಡು ಜೋರ್ ಗಲಾಟೆ. ಇಲ್ಲಿ ನೋಡಿದ್ರೆ ಏನೋ ಜಗಳ ಆಗ್ತಾ ಇದೆ ಅನ್ಬೇಕು, ಆ ರೀತಿ ನಡೆಯುತ್ತೆ. ಅದಕ್ಕೋಸ್ಕರ ನೀವು ಈ ತರ ಪ್ಲಾನ್ ಮಾಡಿರೋದಾ? ಅದಕ್ಕೆ ಇಲ್ಲಿ ಏನೋ ಮಾತಾಡ್ಬೇಡಿ, ದಯವಿಟ್ಟು ಬನ್ನಿ, ನಗ್ನಗ್ತಾ ಕಾಫಿ ಕುಡಿಯೋರಿ, ಇದು ಮಾಡ್ಕೊಂಡು. ಹೆಂಗ್ ಬಂದ್ ಸರ್ ಈ ಐಡಿಯಾ? ಆಕ್ಚುಲಿ ಧೂಮಪಾನ ನಿಷೇಧ ಬೋರ್ಡ್ ನೋಡ್ತಾ ಇದ್ವಿ ನಾವು, ಈ ಐಡಿಯಾ ಹೇಗ್ ಬಂತು? ಅದೇ ನಾವು ಈ ರೀತಿ ಯಾಕಂದ್ರೆ ಸ್ವಲ್ಪ ಮಾತಾಡೋದು ಕಮ್ಮಿ ಮಾಡ್ತಾರೆ ಅನ್ನೋ ಕಡಿಮೆ ಆಗಿದೆ. ಗಿರಾಕಿಗಳಿಗೆ ಹೇಳಿದ್ದೀನಿ ಏನಂದ್ರೆ, ನೀವು ಸುಮ್ಮನೆ ಇಲ್ಲಿ ಮಾತಾಡೋದು, ಈ ಹಿಂದೆ ನಡೆದಂತ ಚುನಾವಣೆಯಲ್ಲಿ ನಿಮ್ಮಪ್ಪ ಅವರಪ್ಪ ಅಂತೆಲ್ಲ ಮಾತಾಡ್ಕೊಂಡವ್ರು, ಇವತ್ತು ಅವ್ರು ಚೆನ್ನಾಗಿದ್ದಾರೆ, ನೀವು ಇಲ್ಲಿ ಕಿತ್ತಾಡ್ಕೊಳ್ತಾ ಇದೀರ ಅಷ್ಟೇ ಅಂತೂ ನಾನು ಕೆಲ ಗಿರಾಕಿಗಳಿಗೆ ಹೇಳಿದ್ದೀನಿ. ಆರಾಮ ಕಾಫಿ ಕುಡ್ಕೊಂಡು ಹೋಗಿ, ಸ್ನೇಹ ಕಳ್ಕೋಬೇಡಿ ಅಂತ. ಮತ್ತೆ ನೀವು ಜೋರ ಮಾತಾಡೋ, ನಿಮಗೆ BP ಎಲ್ಲ ರೈಸ್ ಆಗೋದು ಹೊರತು ಬೇರೆ ಯಾರಿಗೆ ಏನಾಗೋದಿಲ್ಲ. ಅದು ಹೇಳಿದೆ ನನ್ ಗಿರಾಕಿ. ಕಾಫಿ ಕುಡ್ದು ಸ್ನೇಹ ಕಳ್ಕೋಬೇಡಿ, ಆರಾಮಾಗಿರಿ. ಯಾಕೆ ಸುಮ್ನೆ ನೀವು ಕಿತ್ತಾಡೋದು, ಅವ್ರು ಚೆನ್ನಾಗೇ ಇರ್ತಾರಲ್ಲಿ ಅಲ್ವಾ? ಈ ತರದ ಅವ್ರ ಅಭಿಪ್ರಾಯ. ರಾಜಕೀಯ ಮಾತಾಡಿ ಸ್ನೇಹ ಕಳೆದುಕೊಳ್ಳೋದು ಬದಲು ಕಾಫಿ ಕುಡ್ದು ಆರಾಮಾಗಿ ಹೋಗಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕಾಫಿ ಶಾಪಿಗೆ ಸಾಕಷ್ಟು ಜನ ಬಂದಿದ್ದಾರೆ, ಅವ್ರು ಕೂಡ ಮಾತಾಡ್ಸೋಣ. ಸರ್ ಏನನ್ಸುತ್ತೆ, ಇಲ್ಲೇನ್ ರಾಜಕೀಯ ತಾವೇನ್ ಚರ್ಚೆ ಮಾಡ್ತಾ ಇಲ್ವಾ? ಅಲ್ಲ, ಚರ್ಚೆ ಹೊರಗಡೆ ಮಾಡಿದ್ರೆ ಒಳ್ಳೇದು. ಇಲ್ಲಿ ತುಂಬಾ ಗಿರಾಕಿಗಳು ಬರ್ತಾರೆ, ತುಂಬಾ ತೊಂದರೆ ಆಗುತ್ತೆ. ಮಾಡಿದ್ ನಂಗೆ ತುಂಬಾ ಖುಷಿ ಆಯ್ತು. ಅವ್ರ ಕಾನ್ಸೆಪ್ಟ್ ಇಷ್ಟ ಆಯ್ತು. ಹಾಗಿದ್ರೆ ತುಂಬಾನೇ ಇಷ್ಟ ಆಯ್ತು ವಾಟ್ಸಾಪ್ ಅವ್ರಿಗೆ. ಮತ್ತೆ ಇನ್ನೊಂದಂದ್ರೆ ನನಗೆ ಇದಕ್ಕಿಂತ ಹೆಚ್ಚಾಗಿ ಈ ಬಾರ್ಗಳಲ್ಲಿ ಇದನ್ನ ಹಾಕೋದು ಬಹಳ ಉತ್ತಮ. ಈ ಮಂಡ್ಯದಲ್ಲಿ ಬಾರಲ್ಲೂ ಈ ತರದ ಗಲಾಟೆ ನಡೀತಾ ಇದೆಯಾ? ಯಾವ್ದು ನಿಖಿಲ್ ವರ್ಸಸ್ ಸುಮಲತಾ? 100%. ಅವ್ರು ಬಿಟ್ರೆ ಯಾರ ಬಗ್ಗೆನೂ ಅಲ್ಲ. ಬಾರಲ್ಲಿ ಯಾಕೆ ಹಾಕ್ಬೇಕಂದ್ರೆ ಪರ್ಟಿಕ್ಯುಲರ್ ಆಗಿ ಆ ನಶೆಯಲ್ಲಿ ಇರ್ತಾರೆ, ಅವ್ರಿಗೆ ಏನ್ ಮಾತಾಡ್ತಾ ಇದ್ದ ಪ್ರಜ್ಞೆ ಇರಲ್ಲ. ಸಣ್ಣದನ್ನ ದೊಡ್ಡದಾಗಿ ಯೋಚನೆ ಮಾಡ್ಬಿಡ್ತಾರೆ. ತುಂಬಾ ತಪ್ಪಾಗುತ್ತೆ. ಜಗಳ ಒಂದು ಅಂತೆಗೆ ಗೊತ್ತಲ್ಲ ನಿಮ್ಗೆ ಬಾರ್ಗಳಲ್ಲಿ ಏನೇನಾಗುತ್ತೆ. ಕಾಫಿ ಶಾಪ್ ಅಲ್ಲಿ ಈ ತರ ಕಾನ್ಸೆಪ್ಟ್ ಮಾಡಿದಲ್ಲ, ಇದು ಬಾರಲ್ಲೂ ಬರಬೇಕು ಅಂತ ದಯವಿಟ್ಟು ಬಾರ್ ಓನರ್ಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಸೇಮ್ ಅಣ್ಣ ಏನ್ ಮಾಡಿದಾರೆ ಅದನ್ನ ದಯವಿಟ್ಟು ಎಲೆಕ್ಷನ್ ಮುಗಿಯೋವರೆಗೂ ಅದನ್ನ ಬಾರ್ಗಳಲ್ಲಿ ಹಾಕಲಿ ಅಂತ ನಾನು ತುಂಬಾ ಆಸೆ ಪಡೋ ವ್ಯಕ್ತಿ. ಈ ತರದ ಅಭಿಪ್ರಾಯ ಹೇಳ್ತಾ ಇದಾರೆ. ಒಳ್ಳೆ ಕಾನ್ಸೆಪ್ಟ್. ಇದೇ ರೀತಿ ಬಾರ್ಗಳಲ್ಲೂ ಕೂಡ ರಾಜಕೀಯ ವಿಷಯದ ಬಗ್ಗೆ ಯಾರು ಕೂಡ ಮಾತನಾಡಬಾರ್ದು. ಅವ್ರು ಏನ್ ಕೆಲ್ಸಕ್ಕೆ ಬಂದಿದ್ದಾರೆ, ಇಲ್ಲಿ ಕಾಫಿಗೆ ಬಂದಿದ್ದಾರೆ, ಕಾಫಿ ಕುಡಿದುಕೊಂಡು ಆರಾಮಾಗಿ ಹೋಗ್ಲಿ, ರಾಜಕೀಯ ಮಾತಾಡಿ ಸ್ನೇಹ ಕಳ್ಕೊಳ್ಳೋದು ಬೇಡ ಅನ್ನೋದು ಅವರ ಅಭಿಪ್ರಾಯ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಸಂತ್ ಜೊತೆ ಶರತ್ ಕಪ್ನಳ್ಳಿ, ಸುವರ್ಣ ನ್ಯೂಸ್, ಮಂಡ್ಯ.